ಇತಿಹಾಸದ ಪಿತಾಮಹ ಯಾರು? ಹೆರೋಡೋಟಸ್. ಜಗತ್ ಪ್ರಸಿದ್ಧ ಬೃಹತ್ ಬೌದ್ಧಾಲಯ ಎಲ್ಲಿದೆ? ಜಾವಾದ್ ಬೋಧೂರ್. ಕನ್ನಡದ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿ ವಿಜೇತ ಯಾರು? ಕುವೆಂಪು. ಬೆಂಗಳೂರು ವಿಭಾಗದಲ್ಲಿ ಎಷ್ಟು ಜಿಲ್ಲೆಗಳಿವೆ? 9. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು? ಶಿವಮೊಗ್ಗ. ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ. ಕಾವೇರಿ ನದಿ ಕೊಡಗು ಜಿಲ್ಲೆಯ ಯಾವ ಸ್ಥಳದಲ್ಲಿ ಹುಟ್ಟುತ್ತದೆ? ಕಾವೇರಿ. ಮೈಸೂರಿನಲ್ಲಿ ನಡೆಯುವ ವಿಶ್ವವಿಖ್ಯಾತ ಉತ್ಸವದ ಹೆಸರೇನು? ದಸರಾ. ಬಳ್ಳಾರಿ ಜಿಲ್ಲೆಯಲ್ಲಿರುವ ಕರಡಿಧಾಮದ ಹೆಸರೇನು? ದರೋಜಿ. ಇಳಕಲ್ಲಿನಲ್ಲಿ ಯಾವ ಸಂಪನ್ಮೂಲ ದೊರೆಯುತ್ತದೆ? ಗ್ರಾನೈಟ್. ವೇದ ಎಂದರೇನು? ಜ್ಞಾನ. ಕನ್ನಡದ ಪ್ರಥಮ ವ್ಯಾಕರಣ ಗ್ರಂಥ ಯಾವುದು? ಶಬ್ದಮಣಿ ದರ್ಪಣ್. ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥ ರಚಿಸಿದವರು ಯಾರು? ಕೆ.ಸಿ. ರಾಜ. ಬಸವಣ್ಣನವರ ಅಂಕಿತ ನಾಮವೇನು? ಕೂಡಲ ಸಂಗಮ ದೇವ. ಬಾದಾಮಿಯು ಯಾವ ಅರಸು ಮನೆತನದ ರಾಜಧಾನಿಯಾಗಿತ್ತು? ಚಾಲುಕ್ಯರು. ಶಾತವಾಹನರ ಪ್ರಮುಖ ರಾಜ ಯಾರು? ಗೌತಮಿಪುತ್ರ ಶಾತಕರ್ಣಿ. ಕದಂಬ ವಂಶದ ಸ್ಥಾಪಕ ಯಾರು? ಮಯೂರವರ್ಮ. ಗಂಗರ ಪ್ರಸಿದ್ಧ ದೊರೆ ಯಾರು? ದುರ್ವಿನೀತ. ಪಲ್ಲವರ ರಾಜಧಾನಿ ಯಾವುದು? ಕಂಚಿ. ಕದಂಬರ ರಾಜಧಾನಿ ಯಾವುದು? ಬನವಾಸಿ. ಹೊಯ್ಸಳರ ರಾಜಧಾನಿ ಯಾವುದು? ಸಮುದ್ರ. ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಯಾರು? ಅಮೋಘವರ್ಷ ನೃಪತುಂಗ. ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಚಾವುಂಡರಾಯನು ರಚಿಸಿದ ಕೃತಿ ಯಾವುದು? ಚಾವುಂಡರಾಯ ಪುರಾಣ. ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಎಂದು ಯಾವ ಸ್ಥಳವನ್ನು ಕರೆಯುತ್ತಾರೆ? ಐಹೊಳೆ. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸಂವಿಧಾನ ದಿನಾಚರಣೆ ಯಾವಾಗ ಆಚರಿಸುತ್ತಾರೆ? ಪ್ರತಿ ವರ್ಷ ನವೆಂಬರ್ 26. ಸಮತಾವಾದಿ ಸರ್ಕಾರ ವ್ಯವಸ್ಥೆಯ ಪ್ರತಿಪಾದಕರು ಯಾರು? ಕಾರ್ಲ್ ಮಾರ್ಕ್ಸ್. ಭೂಮಿಯ ಆಕಾರ ಯಾವುದು? ಭೂಮ್ಯಾಕಾರ ಅಥವಾ ಜಿಯಾಟ್. ಭೂಮಿಯ ಮಾದರಿಯನ್ನು ಏನೆಂದು ಕರೆಯುವರು? ಗೋಳ ಅಥವಾ ಗ್ಲೋಬ್. ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಏನೆನ್ನುವರು? ಪರಿತ್ಯಾಗ. ಭಾರತದಲ್ಲಿ ಯಾವ ಪೌರತ್ವವಿದೆ? ಏಕಪೌರತ್ವ. ಬುದ್ಧನು ತನ್ನ ಉಪದೇಶವನ್ನು ಯಾವ ಭಾಷೆಯಲ್ಲಿ ಬೋಧಿಸಿದನು? ಪಾಲಿ ಭಾಷಾ. ಜೈನ ಧರ್ಮದ 23ನೇ ತೀರ್ಥಂಕರ ಯಾರು? ಪಾರ್ಶ್ವನಾಥ. ಬುದ್ಧನು ತನ್ನ ಮೊದಲ ಉಪದೇಶ ನೀಡಿದ ಸ್ಥಳ ಯಾವುದು? ಸಾರನಾಥ. ಮಂಡಗದ್ದೆ ಪಕ್ಷಿಧಾಮ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ನಗರ ಜಿಲ್ಲೆ. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರೇನು? ಕೆ.ಸಿ. ರೆಡ್ಡಿ. ಕಾಡಾನೆಗಳನ್ನು ಪಳಗಿಸುವ ವಿಧಾನವನ್ನು ಏನೆಂದು ಕರೆಯುತ್ತಾರೆ? ಅಡ್ಡ. ಕರಾವಳಿ ಪ್ರದೇಶವನ್ನು ಬ್ರಿಟಿಷರು ಮೊದಲು ಏನೆಂದು ಕರೆದರು? ಕೆನರಾ. ಕೊಡವರು ಆಚರಿಸುವ ಸುಗ್ಗಿ ಹಬ್ಬದ ಹೆಸರೇನು? ಹುತ್ತರಿ ಹಬ್ಬ. ನಿಜಾಮನ ಖಾಸಗಿ ಸೇನೆಯ ಹೆಸರೇನು? ರಜಾಕಾರರು. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಗ್ರಂಥ ಯಾರು ರಚಿಸಿದ್ದಾರೆ? ಶ್ರೀ ವಿಜಯ. ವಿಶ್ವ ಪ್ರಸಿದ್ಧ ಗೊಮಟೇಶ್ವರ ಮೂರ್ತಿ ಎಲ್ಲಿದೆ? ಶ್ರವಣ ಬೆಳಗೊಳ. ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ? ಭರತಖಂಡ ಭರತವರ್ಷ. ಸೊನ್ನೆಯನ್ನು ಮೊಟ್ಟ ಮೊದಲು ಸಂಖ್ಯಾ ಸೂಚಕವಾಗಿ ಬಳಸಿದ ಕೀರ್ತಿ ಯಾವ ದೇಶದವರೆಗೆ ಸಲ್ಲುತ್ತದೆ? ಭಾರತ. ಜಾನಪದ ಲೋಕ ಯಾವ ಜಿಲ್ಲೆಯಲ್ಲಿದೆ? ರಾಮನಗರ. ಅನಿಲ್ ಕುಂಬ್ಳೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಕ್ರಿಕೆಟ್. ದೇಶದಲ್ಲಿ ಹುಲಿಗಳ ಸಂಖ್ಯೆ ಅತಿ ಹೆಚ್ಚಿರುವ 2ನೇ ರಾಜ್ಯ ಯಾವುದು? ಕರ್ನಾಟಕ. ಬೌದ್ಧ ಧರ್ಮದ ಸ್ಥಾಪಕ ಯಾರು? ಗೌತಮ ಬುದ್ಧ. ಗೌತಮ ಬುದ್ಧನ ಬಾಲ್ಯದ ಹೆಸರೇನು? ಸಿದ್ಧಾರ್ಥ್. ಪ್ರಪಂಚದ ಅತಿ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳನ್ನು ಏನೆಂದು ಕರೆಯುವರು? ಅಕ್ಷಾಂಶ ಮತ್ತು ರೇಖಾಂಶಗಳು. ಕನ್ನಡದ ಆದಿಕವಿ ಎಂದು ಯಾರನ್ನು ಕರೆಯುತ್ತಾರೆ? ಪಂಪ. ಚಾಲುಕ್ಯರ ರಾಜಧಾನಿ ಯಾವುದು? ಬಾದಾಮಿ. ಚಾಲುಕ್ಯರ ಲಾಂಛನ ಯಾವುದು? ವರಾಹ. ತಲಕಾಡಿನ ಗಂಗರ ಲಾಂಛನ ಯಾವುದು? ಹೆರೋಡೋಟ್. ಮದಗಜ. ಶಾತವಾಹನರ ರಾಜಧಾನಿ ಯಾವುದು? ಮಹಾರಾಷ್ಟ್ರ ಪ್ರತಿಷ್ಠಾನಪುರ. ಬೌದ್ಧ ಭಿಕ್ಷುಗಳ ನಿವಾಸಕ್ಕೆ ಏನೆಂದು ಕರೆಯುತ್ತಾರೆ? ಬಿಹಾರ್. ಗೋಕಾಕ್ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಬೆಳಗಾವಿ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಎಲ್ಲಿದೆ? ಬೆಳಗಾವಿ. ಬೆಳಗಾವಿ ವಿಭಾಗದ ಬ್ಯಾಡಗಿ ಯಾವ ಕೃಷಿ ಉತ್ಪನ್ನಕ್ಕೆ ಹೆಸರುವಾಸಿಯಾಗಿದೆ? ಮೆಣಸಿನಕಾಯಿ. ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯುತ್ತಾರೆ? ಇಟಗಿ ಮಹಾದೇವ್ ದೇವಾಲಯ. ಸಂಸತ್ತಿನ 2 ಸದನಗಳು ಯಾವುವು? ಲೋಕಸಭೆ ಮತ್ತು ರಾಜ್ಯಸಭೆ. ವಚನ ಸಾಹಿತ್ಯದ ಪಿತಾಮಹ ಯಾರು? ಡಾಕ್ಟರ್ ಪಗು ಹಳಕಟ್ಟಿ. ಜಾನಪದ ಲೋಕವನ್ನು ಸ್ಥಾಪಿಸಿದವರು ಯಾರು? ಎಚ್.ಎಲ್. ನಾಗೇಗೌಡ. ಕನ್ನಡದ ಮೊದಲನೇ ವಾಕ್ಚಿತ್ರ ಯಾವುದು? ಸತಿ ಸುಲೋಚನ್. ಕರ್ನಾಟಕದ ವಾಣಿಜ್ಯ ಕೇಂದ್ರ ಎಂದು ಯಾವ ನಗರವನ್ನು ಕರೆಯಲಾಗಿದೆ? ಹುಬ್ಬಳ್ಳಿ. ಬೆಂಗಳೂರು ವಿಭಾಗದಲ್ಲಿ ಅತಿ ಕಡಿಮೆ ಮಳೆ ಬೀಳುವ ಜಿಲ್ಲೆ ಯಾವುದು? ಚಿತ್ರದುರ್ಗ. ವಿಶ್ವವಿಖ್ಯಾತ ಜೋಗ ಜಲಪಾತ ಯಾವ ಜಿಲ್ಲೆಯಲ್ಲಿದೆ? ಶಿವಮೊಗ್ಗ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ? ಮೈಸೂರು. ಹಾಲನ್ನು ಬರೆದ ಕೃತಿ ಯಾವುದು? ಗಾಥಾ ಸಪ್ತಸತಿ. ಗುಡ್. ಎಲ್ಲರೂ ಚಪ್ಪಾಳೆ ಹೊಡ್ರಿ.